ಏನು ಯೂತ್ ಕಾಂಗ್ರೆಸ್ ಅವರು ನಗರ ಸಾರಿಗೆ ಬಸ್ಗೆ ಏನು ಒಂದು ಸ್ಟಿಕ್ಕರ್ನ ಅಂಟಿಸಿದ್ದಾರೆ, ಸ್ಟಾಪ್ ವೋಟ್ ಚೋರಿ ಅಂತಕ್ಕಂಥ ಒಂದು ಮತಗಳ್ಳತನ ಅಂತ ಒಂದು ಅಭಿಯಾನವನ್ನು ಪ್ರಾರಂಭ ಮಾಡ್ತೀವಿ ಅಂತ ಇವತ್ತು ಸಾರ್ವಜನಿಕರ ಆಸ್ತಿ, ಒಂದು ಬಸ್ಸು ಅದು ಸಾರ್ವಜನಿಕರ ಆಸ್ತಿ, ಆ ಆಸ್ತಿಯ ಮೇಲೆ ಅವರು ಸ್ಟಿಕ್ಕರನ್ನು ಅಂಟಿಸ್ತಾರೆ ಅಂತಂದರೆ ಅವರು ಇವತ್ತು ಸರ್ಕಾರ ಇದೆ, ರಾಜ್ಯ ಸರ್ಕಾರ ಇದೆ, ಆ ಒಂದು ಹಮ್ಮಿಂದ ಇವತ್ತು ಸಾರಿಗೆ ಬಸ್ಗಳ ಮೇಲೆ ಸ್ಟಿಕ್ಕರನ್ನು ಅಂಟಿಸಿದ್ದಾರೆ. ಅದರ ವಿರುದ್ಧವಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿಯ ಯುವ ಮೋರ್ಚಾ ಇವತ್ತು ನಮ್ಮ ನಿಯಂತ್ರಣಾಧಿಕಾರಿಗೆ ಒಂದು ಮನವಿ ಪತ್ರವನ್ನು ಕೊಟ್ಟಿದ್ದೀವಿ. ಆ ಮನವಿ ಪತ್ರದಲ್ಲಿ ಈ ಸ್ಟಿಕ್ಕರನ್ನು ಅಂಟಿಸಿದವರ ವಿರುದ್ಧ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕು, ಈ 24 ಗಂಟೆ ಒಳಗಡೆ ಕಾನೂನು ಕ್ರಮವನ್ನು ತಗೊಳ್ಬೇಕು. ಇಲ್ಲ ಅಂತಂದರೆ ಇದರ ವಿರುದ್ಧವಾಗಿ ಉಗ್ರವಾದಂಥ ಪ್ರತಿಭಟನೆಯನ್ನು ಮಾಡ್ತೀವಿ. ಇಲ್ಲ ಅಂತಂದರೆ ನಮಗೂ ಪರ್ಮಿಷನ್ನ ಕೊಡಿ, ನಾವು ಸ್ಟಿಕ್ಕರನ್ನು ಅಂಟಿಸ್ತೀವಿ. ಇವತ್ತು ನಮ್ಮ ದೇಶದಲ್ಲಿ ನಮ್ಮ ರಾಷ್ಟ್ರ ಮಟ್ಟದಲ್ಲಿ ಏನು ನಮ್ಮ ಸರ್ಕಾರ BJP ಸರ್ಕಾರ ಇದ್ದರೆ ಅದು ನೂರಾರು ಒಳ್ಳೆಯ ಕಾರ್ಯಕ್ರಮಗಳದು ಸ್ಟಿಕ್ಕರನ್ನೇ ಅಂಟಿಸ್ತೀವಿ. ನಾವು ಇವ್ರ ಥರ ಅಪಪ್ರಚಾರ ಮಾಡುವಂಥ ಕೆಲಸವನ್ನು ನಾವು ಮಾಡೋದಿಲ್ಲ. ಒಳ್ಳೊಳ್ಳೆಯ ಕೊಡುಗೆಯನ್ನು ಏನು ಕೊಟ್ಟಿದ್ದಾರೆ ಆ ಒಂದು ನರೇಂದ್ರ ಮೋದಿಜಿಯವರು, ಆ ಒಂದು ಸ್ಟಿಕ್ಕರ್ ನಮ್ಮ ನಮ್ಮ ದೇಶದ ಸರ್ಕಾರವನ್ನು ಏನು ಸಾಧನೆ ಇದೆ ಆ ಸಾಧನೆಯನ್ನೇ ಅಂಟಿಸ್ತೀವಿ ಅಂತಕ್ಕಂಥ ಮಾತನ್ನು. ಆಮೇಲೆ ಯೂತ್ ಕಾಂಗ್ರೆಸ್ ಅವರು ತಿಳ್ಕೋಬೇಕಾದದೆ ಇತಿಹಾಸದಲ್ಲಿ 1946ರಲ್ಲಿ ಕಾಂಗ್ರೆಸ್ ಸರ್ಕಾರ ಅವತ್ತು ಏನಿತ್ತು, ಜವಾಹರ್ಲಾಲ್ ನೆಹರು ಇರ್ಬೋದು, ಸರ್ದಾರ್ ವಲ್ಲಭಾಯ್ ಪಟೇಲ್ ಇರ್ಬೋದು, ಅವತ್ತು ಇದ್ದಂಥ 15 ಮತದಲ್ಲಿ 3 ಮತದಾನ ಮಾಡಲೇ ಇಲ್ಲ. 12 ಓಟ್ ಏನಿದೆ, 12 ಓಟು ಸರ್ದಾರ್ ವಲ್ಲಭಾಯ್ ಪಟೇಲ್ರ ಪರವಾಗಿ ಬರ್ತದೆ. ಆದ್ರೂ ಅವತ್ತಿನ ಕಾಲದಲ್ಲಿ ಜವಾಹರ್ಲಾಲ್ ನೆಹರು ಅವರು ಈ ದೇಶದ ಪ್ರಧಾನಮಂತ್ರಿ ಆಗ್ತಾರೆ. ಅವತ್ತೇ ಮತಗಳ್ಳತನ ಮಾಡಿ ಅವರು ಸರ್ಕಾರನ ಹಿಡಿದಿರ್ತಕ್ಕಂಥದ್ದು. ಅದಾದ ನಂತರ ಈ ದೇಶದ ಕಾನೂನನ್ನು, ಸಂವಿಧಾನವನ್ನು ಬರೆದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಚುನಾವಣೆಯಲ್ಲಿ 1952ರ ಚುನಾವಣೆ ಇರ್ಬೋದು, 1954ರ ಚುನಾವಣೆ ಇರ್ಬೋದು, ಅವರಲ್ಲಿ ಮತಗಳ್ಳತನ ಮಾಡಿ ಅವರ ವಿರುದ್ಧ ಅವರ ಪಕ್ಷವನ್ನು ಗೆಲ್ಲಿಸಿದ್ದಾರೆ. ಇದಾದ ನಂತರ 1971ರಲ್ಲಿ ಇಂದಿರಾ ಗಾಂಧಿಯವರು ಚುನಾವಣೆಯಲ್ಲಿ ಅವತ್ತು ಮತಗಳ್ಳತನ ಆಗಿದೆ ಅಂತ ಅವತ್ತು ಅವ್ರ ವಿರುದ್ಧವಾಗಿ ನಿಂತಿದ್ದಂಥ ಜನತಾ ಪಕ್ಷದ ಅಭ್ಯರ್ಥಿ ಕಾನೂನು ಹೋರಾಟ ಮಾಡಲಿಕ್ಕೆ ಅಹಮದಾಬಾದ್ ಕೋರ್ಟ್ಗೆ ಏನು ಹೋಗಿದ್ರು, ಆ ಕೋರ್ಟು ಅಲಹಾಬಾದ್ ಕೋರ್ಟಲ್ಲಿ ಏನು 1904 ವರ್ಷದ ನಂತರ ಕಾನೂನು ಹೋರಾಟದ ನಂತರ 1975ರಲ್ಲಿ ತೀರ್ಪು ಬರ್ತದೆ. ಆ ತೀರ್ಪಲ್ಲಿ ಇಂದಿರಾ ಗಾಂಧಿ ಅವರ ವಿರುದ್ಧವಾಗಿ ತೀರ್ಪು ಬರ್ತದೆ, ಮತಗಳ್ಳತನ ಮಾಡಿದ್ದಾರೆ ಅಂತ ತೀರ್ಪು ಬರ್ತದೆ. ಇದನ್ನು ಯೂತ್ ಕಾಂಗ್ರೆಸ್ ಅವರು ತಿಳ್ಕೋಬೇಕಾಗ್ತದೆ. ಕಾನೂನೇ ಹೋರಾಟ ಏನು ಅಂತ ಇವರು ಇತಿಹಾಸನ ತಿಳಿದೇನೆ ಇವತ್ತು ಮತಗಳ್ಳತನ ಮಾಡಿದರೆ, ನಾವು 1975ರಲ್ಲಿ ಆರೋಪ ಮಾಡ್ತಾ ಇಲ್ಲ, ಅದು ಕಾನೂನಲ್ಲಿ ಸಾಬೀತಾಗಿದೆ. ಅದನ್ನು ಯೂತ್ ಕಾಂಗ್ರೆಸ್ ಅವ್ರು ತಿಳ್ಕೋಬೇಕು. ರಾಷ್ಟ್ರೀಯ ನಾಯಕರು ಹೇಳಿದ್ರು ಅಂದ ತಕ್ಷಣ ಬಂದು ಸಾರಿಗೆ ಬಸ್ ಮೇಲೆ, ಸಾರ್ವಜನಿಕರ ಆಸ್ತಿಯ ಮೇಲೆ ಸ್ಟಿಕ್ಕರ್ ಅಂಟಿಸೋಂಥದ್ದು ದೊಡ್ಡ ಅಪರಾಧ. ಅದಕ್ಕೆ ಇವತ್ತು ನಮ್ಮ ನಿಯಂತ್ರಣಾಧಿಕಾರಿಗೆ ಮನವಿಯನ್ನು ಸಲ್ಲಿಸಿದ್ದೀವಿ. ಈ ಮನವಿಯನ್ನು ಇವ್ರು ಏನಾದ್ರು ನಮಗೆ ಈ ಮನವಿಯನ್ನು ಸಲ್ಲಿಸಿ ಇವತ್ತೇನಾರು ಕಾನೂನು ಕ್ರಮ ತಗೊಳ್ಳಿಲ್ಲ ಅಂತಂದರೆ ಮುಂದಿನ ದಿನದಲ್ಲಿ 24 ಗಂಟೆಯ ನಂತರ ಉಗ್ರವಾಗಿ ಹೋರಾಟವನ್ನು ಮಾಡ್ತೀವಿ. ನಾವು ಕೂಡ ಎಲ್ಲ ಬಸ್ಗಳಿಗೆ ನಾವು ಸ್ಟಿಕ್ಕರನ್ನು ಅಂಟಿಸ್ತೀವಿ. ನಮ್ಮ ದೇಶದ ಇವತ್ತು ಏನು BJP ಸರ್ಕಾರ ಇದೆ ಅದರ ಸಾಧನೆಯ ಕುರಿತು ನಾವು ಸ್ಟಿಕ್ಕರನ್ನು ಅಂಟಿಸ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತೀನಿ. ಇವತ್ತು ನಮ್ಮ ಯುವ ಮೋರ್ಚಾದ ಎಲ್ಲ ನಮ್ಮ ಪದಾಧಿಕಾರಿಗಳು ಎಲ್ಲರೂ ಬಂದು ಇವತ್ತು ಮನವಿಯನ್ನು ಸಲ್ಲಿಸಿದ್ದೀವಿ. ಮುಂದಿನ ದಿನದಲ್ಲಿ ಉಗ್ರವಾದಂಥ ಹೋರಾಟವನ್ನು ಮಾಡ್ತೀವಿ ಅಂತ ಈ ಮೂಲಕ ಹೇಳ್ತೇನೆ.